ವೈಟ್ಫೀಲ್ಡಿಂದ ಮತ್ತೆ ನಾನು ಇವತ್ತು ನಮ್ಮೂರಿಗೆ ಹೋಗ್ತಿದ್ದೀನಿ. ನಮ್ಮ ಹಸ್ಬೆಂಡು ಕಾಸು ಕೊಡ್ತಿದ್ದಾರೆ ಇಲ್ಲಿ ಖರ್ಚಿಗೆ ಅಂತ. ನಮಗೆಲ್ಲ ಫ್ರೀ ಬಸ್ ಇರೋದ್ರಿಂದ ಖರ್ಚೇನು ಜಾಸ್ತಿ ಆಗಲ್ಲ, ಯಾಕಂದರೆ ಬರೀ ಗೌರ್ಮೆಂಟ್ ಬಸ್ಸಲ್ಲೇ ನಾನು ಹೋಗೋದು. ಫೈನಲಿ ನಮ್ಮೂರಿಗೆ ರೀಚ್ ಆದೆ. ಸೊ ಇಲ್ಲೇ ನನ್ನ ತಮ್ಮ ಬಂದ ನಾನು ಪಿಕ್ ಮಾಡ್ಕೊಳ್ಳೋಕ್ಕೆ. ನಮ್ಮೂರಿಗೆ ಜಾಸ್ತಿ BMTC ಇರಲ್ಲ, KSRTC ಇಂದನೇ ನಾವು ಬರಬೇಕು. ವೈಟ್ಫೀಲ್ಡಿಂದ BMTC ಮತ್ತು KSRTC ಹೊಸಕೋಟೆಯಿಂದ ಬಂದೆ. ಮನೆಗೆ ಬಂದಿದ ತಕ್ಷಣ ಆಮೇಲೆ ತೋಟ ಹತ್ರ ಬಂದ್ವಿ, ಒಂದು ಸ್ಕ್ರಿಪ್ಟ್ ಮಾಡೋಣ ಅಂತ. ಸೊ ಇವತ್ತು ವೀಕ್ ಆಫ್ ಇರೋದ್ರಿಂದ ನಾವು ಬೆಳಿಗ್ಗೆನೆ ಬಂದ್ವಿ. ನನ್ಗೆ ವೀಕ್ ಆಫ್ ಇದ್ದಾಗ ಈ ಥರನೇ ಬಂದ್ಬಿಡ್ತೀನಿ, ಆದರೆ ನಾನು ನಮ್ಮ ಅಪ್ಪಗೆ ಅಮ್ಮಗೆ ಹೇಳಿಲ್ಲ ಬರ್ತಿದ್ದೀನಿ ಅಂತ. ಸೊ ತೋಟ ಹತ್ರ ರೀಚ್ ಆದಮೇಲೆ ನಮ್ಮಪ್ಪ ಜೋರಾಗಿ ಕೂಗಿದ್ರು ನಮ್ಮನ್ನು ನೋಡಿ, ಯಾರೋ ಬಂದಿದ್ದಾರೆ ಕಳ್ಳರು ಅಂತ. ಆಮೇಲೆ ಗೊತ್ತಾಯಿತು ನಾವೇ ಅಂತ. ನಾನು ಸಡನ್ನಾಗಿ ವಿಸಿಟ್ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ, ಸೊ ಅದಕ್ಕೆ. ಸೊ ಈಗ ಫ್ರೆಶ್ ಆಗಿ ಮರದಾಗ ಕಿತ್ಕೊಂಡು ನಾವು ಮಾವಿನಕಾಯಿ ತಿಂತಾ ಇದ್ದೀವಿ. ಇಲ್ಲಿ ಇವರು ಮರದಲ್ಲಿ ಮಾವಿನಕಾಯಿ ಕಿತ್ಕೊಂಡು ತಿಂದುಬಿಟ್ಟು ಚೆನ್ನಾಗಿದೆ ಅಲ್ವಾ ಟೇಸ್ಟು ಅಂತ. ಇನ್ನು ಮರದಾಗಿಂದ ಅವಾಗ ತಾನೇ ಫ್ರೆಶ್ ಆಗಿ ಕಿತ್ಕೊಂಡು ತಿಂದರೆ ಚೆನ್ನಾಗಿ ಇಲ್ದಿರ ಇರುತ್ತಾ. ಅವ್ರನ್ನ ಬಂದು ಫೋನ್ ಹಾಕಿ ಬರ್ತೀನಿ. ನನಗೆ ತೋಟ ಅಂದರೆ ತುಂಬ ಇಷ್ಟ, ಅದಕ್ಕೆ ವೀಕಾಗಿ ಬಂದರೆ ಸಾಕು ಬಂದ್ಬಿಡ್ತೀನಿ ಇಲ್ಲಿಗೆ. ನನ್ನ ತಮ್ಮ ಮಾವಿನಕಾಯಿ ತಿನ್ನೋ ಸ್ಟೈಲ್ ನೋಡಿ, ಹಿಂಗೆ ಅವ್ನು ತಿಂತಾ ಇದ್ರೆ ನಾವು ತಿನ್ನಬೇಕು ಅನಿಸುತ್ತೆ, ಹಂಗೆ ತಿಂತಾನೆ. ಬಿಡಲ್ಲ. ಹೇಗೆ ನನಗೂ ಗೊತ್ತಿಲ್ಲ. ಇವತ್ತು ನಾವು ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ ನಮ್ಮ ತೋಟದಲ್ಲಿ ಗೈಸ್. ನೋಡಿ ಈ ಮರ ಹೆಂಗೆ ಬಿದ್ದೋಗಿದೆ, ರೋಡ್ ಹಿಂಗಿದೆ. ಇದು ನೇರಳೆ ಹಣ್ಣು, ಅದು ನೇರಳೆ ಹಣ್ಣು. ಲಾಸ್ಟ್ ಟೈಮ್ ಬಂದಾಗ ತುಂಬ ಹಣ್ಣಾಗಿತ್ತು. ಇವಾಗ ಮಳೆ ಬಂದು ಎಲ್ಲ ಬಿದ್ದೋಗಿದೆ. ನೋಡಿ ಎಷ್ಟಿದೆ ಹುಲ್ಲು ಇದರಲ್ಲಿ. ನಾವು ಇವ್ರಿಗಿನ್ನ ಸ್ಯಾಟಿಸ್ಫೈ ಆಗಿಲ್ಲ, ಬಟ್ ಇನ್ನು ಎಲ್ಲ ಮರನೂ ಹುಡುಕ್ತಿದ್ದಾರೆ, ಅದು ಕಿತ್ಕೊಳ್ಳೋಣ ಇದು ಕಿತ್ಕೊಳ್ಳೋಣ ಅಂತ. ಬರೀ ಮಾವಿನಕಾಯಿ ತಿನ್ಕೊಂಡೇ ಕಾಲಾಗ್ತಿದ್ದಾರೆ. ಫ್ರೆಶ್ ಗೈಸ್, ಈಗ ತಾನೇ ಮರದಲ್ಲಿ ಕಿತ್ಕೊಂಡು ತಿಂತಾ ಇರೋದು. ಇಲ್ಲಿ ಬಂದ್ರೆ ನಾನು ಈ ಥರ ತಿನ್ನೋದು ಆ್ಯಕ್ಚುಲಿ ಮಾವಿನಕಾಯಿ, ನೇರಳೆ ಹಣ್ಣು ಪ್ರತಿಯೊಂದು ಊಟನೂ ಅಷ್ಟೇ. ಬಟ್ ಅಲ್ಲಿದ್ರೆ ನನಗೆ ಅಷ್ಟು ತಿನ್ನಬೇಕು ಅನ್ಸಲ್ಲ, ಏನೋ ಗೊತ್ತಿಲ್ಲ. ಫುಲ್ ಹಣ್ಣಾಗೈತೆ, ಕಾಯಿಗಳು ತಿನ್ರಿ. ಹಣ್ಣು ಹಣ್ಣು ಕಾಯಿ ಹಣ್ಣು ಹೆಲ್ತ್ ತುಂಬಾ ಒಳ್ಳೇದು. ತುಂಬಾ ಅಂದ್ರೆ ತುಂಬಾ. ನಾವು ಸೇಲ್ ಮಾಡಲ್ಲ ಅಂದ್ರೆ ಮಾಡಲ್ಲ. ತುಂಬಾ ಚೆನ್ನಾಗಿದೆ. ಬರ್ತೈತೆ ನಾಯಿ ಬರ್ತೈತೆ. ವೈಟೇ ಕಮಾನ್. ಒಂದಷ್ಟು ಆಫೀಸ್ಗೂ ತಗೊಂಡೋಗಿ ಕೊಡ್ತೀನಿ. ಪಾಪ ಸಿಟಿಯಲ್ಲಿರೋರು ಸಿಗಲ್ಲ, ಇಂಥ ಟೈಮಲ್ಲಿ ಬರಲ್ಲ ನಮ್ಮ ತೋಟ ಹತ್ರ ಯಾರೂ ಗೈಸ್. ಬಂದೆ ಮರದಲ್ಲಿ ಕೂತ್ಕೊಂಡು ತಿನ್ಬೋದು 1 kg ನೇರಳೆ ಹಣ್ಣು ಫ್ರೀಯಾಗಿ. ನಾನು ಮನೆಗೆ ಎತ್ಕೊಂಡು ಹೋಗ್ತೀನಿ, ಇನ್ನೂ ಸ್ವಲ್ಪ ಬೇಕು ಅಂತಂದಿದ್ದಕ್ಕೆ ಇವ್ನು ಮರ ಹತ್ಬಿಟ್ಟು ಎಲ್ಲ ಕಿತ್ಕೊಡ್ತಿದ್ದಾನೆ. ಮದುವೆ ಆಗಿದ್ದೆ ಅಷ್ಟೇ, ವಾರಕ್ಕೊಂದ್ಸತಿ ಬರ್ತೀನಿ ನಮ್ಮ ಮನೆಗೆ. ಸಿಟಿ ನೀರು ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಸೊ ಅದಕ್ಕೆ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಬರೋದು. ನನ್ನ ತಮ್ಮ ಸ್ವಲ್ಪ ಹೊತ್ತು ನಮ್ಮ ತೋಟದ ನಾಯಿ ಹತ್ರ ಆಡ್ಕೊಂಡಿದ್ದಾನೆ. ಜಂಪ್ ಜಂಪ್ ಮೊದಲ ಈಗ ಒಂದು ಫನ್ ವಿಡಿಯೋ ಮಾಡೋದಕ್ಕೆ ಅವ್ನು ಕೋಲ್ ರೆಡಿ ಮಾಡ್ತಿದ್ದಾನೆ. ನಾನು ನೇರಳೆ ಹಣ್ಣು ತಿಂತಾ ಇದ್ದೀನಿ, ಬೇಗ ಫಿನಿಶ್ ಮಾಡೋಣ ಅಂತ. ಅದೇನು ಫನ್ನು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೊತೀನಿ, ಯಾಕಂದರೆ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಕೂಡ. ಆ ಫನ್ ವಿಡಿಯೋಗೆ ನನ್ನ ತಮ್ಮಗೆ ಇದೇ ಗೆಟಪ್ ಫುಲ್ಲು. ವಿಡಿಯೋ ಕಂಪ್ಲೀಟ್ ಆಯಿತು, ಈಗ ಹೊರಟ್ವಿ. ಫನ್ ಕಂಪ್ಲೀಟ್ ಆಯಿತು. ಸೊ ಮತ್ತೆ ಇವ್ರು ಮರ್ಕತ್ತಿದ್ದಾರೆ ಮಾವಿನಕಾಯಿ ತಿನ್ನೋದಕ್ಕೆ. ಇವ್ರು ಮಾವಿನಕಾಯಿ ಸಾಕಾಗಿಲ್ಲ ಅನ್ಕೊತೀನಿ, ನಾನು ಒಂದು ಮಾವಿನಕಾಯಿ ಸಾಕಾಯಿತು. ಮಾವಿನಕಾಯಿನ ಕೊಯ್ಯೋದು ಹೆಂಗೆ ಜಾಸ್ತಿ ವೇಸ್ಟ್ ಮಾಡ್ತಿದ್ದಾನೆ ಆದರೆ ನಮ್ಮಪ್ಪ ನಾನು ಮಾವಿನಕಾಯಿ ತಿನ್ನೋದು ನೋಡಿಬಿಟ್ಟು ಊರಿಗೆ ಎತ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ತೋಟದ ಮನೆಯಲ್ಲಿ ಒಂದಷ್ಟು ಮಾವಿನಕಾಯಿ ಇಟ್ಟಿದ್ದಾರೆ, ಅದನ್ನ ತಗೊಂಬರಕ್ಕೆ ಹೋದ್ರು. ಈಗ ಇವನು ತಿನ್ನೋ ಮಾವಿನಕಾಯಿ ನೋಡಿದ್ರೆ ನಿಮ್ಗೆ ಕೂಡ ತಿನ್ನಬೇಕು ಅನಿಸುತ್ತೆ, ಹಂಗೆ ತಿಂತಿದ್ದಾನೆ ನೋಡಿ. ನಮ್ಮ 3 ಜನದಲ್ಲಿ ಇವನೇ ಹೈಯೆಸ್ಟ್ ಮಾವಿನಕಾಯಿ ತಿಂದಿದ್ದು ಇಲ್ಲಿ ತೋಟದಲ್ಲಿ. 1 ಮಾವಿನಕಾಯಿ ನನಗೆ ಸಾಕಾಗುತ್ತೆ ತಿನ್ನೋಷ್ಟರಲ್ಲಿ. ಆಮೇಲೆ ನಾನು ಇವತ್ತೇ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ ನಮ್ಮ ಅಪ್ಪಗೆ, ಅದಕ್ಕೆ ಓಟ್ಸು ಕ್ಯಾಶ್ವ ಎಲ್ಲ ತಗೊಂಬಂದರು. ಸೊ ತಿನ್ನಲಿ ಅಂದ್ಬಿಟ್ಟು. ಆಮೇಲೆ ಹಲಸಿನಕಾಯಿ ಒಂದೇ ಒಂದು ಬಿದ್ದಿತ್ತು,
ಸೊ ಅದನ್ನ ಕೊಯ್ತಿದ್ದಾರೆ ತಿನ್ನಲಿ ಅಂತ. ಬಟ್ ನನಗೆ ಆಲ್ರೆಡಿ ಫುಲ್ ಆಗೋಗಿತ್ತು, ಯಾಕಂದರೆ ಮಾವಿನಕಾಯಿ ನೇರಳೆ ಹಣ್ಣು ಎಲ್ಲ ತಿಂದು ಫುಲ್ ಆಗೋಗಿತ್ತು. ಇಲ್ಲಿ ಅಂದ್ಬಿಟ್ಟು ಅರ್ಶಿನಕಾಯಿ ಟೇಸ್ಟ್ ಮಾಡ್ತಿದ್ದೀನಿ. ಆಮೇಲೆ ನನ್ನ ತಮ್ಮ ಈ ಪರ್ಫ್ಯೂಮ್ ಎಲ್ಲ ತೊಗೊಂಬಂದ, ಸ್ಮೆಲ್ ಹೆಂಗಿದೆ ನೋಡು ಅಂತ. ಅದಾದಮೇಲೆ ಸ್ಮೆಲ್ ಚೆನ್ನಾಗಿತ್ತು. ಸೊ ನೀನು ಒಂದು ತೊಗೊಂಡೋಗು, ನಾನು ನಿಜ ಪರ್ಫ್ಯೂಮ್ ಹಾಕಲ್ಲ, ಸೊ ಅದಕ್ಕೆ ನಾನು ತೊಗೊಂಡಿಲ್ಲ. ನಾನು ಬರೀ ಓಟ್ಸು ಮತ್ತು ಈ ಥರ ಕ್ಯಾಶ್ವಾ 2 ಪ್ಯಾಕೆಟ್ಸ್ ತೊಗೊಂಡೋದೆ. ನಾನು ಸ್ವಲ್ಪ ವೀಕ್ ಇದ್ದೀನಿ, ತಿನ್ನಲಿ ಅಂದ್ಬಿಟ್ಟು ನಮ್ಮ ಅಪ್ಪನೇ ಕೊಡ್ಸಿದ್ರು ಇದು 2. ಆಮೇಲೆ ಇದೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಈಗ ನನಗೂ ಟೈಮ್ ಆಗುತ್ತೆ, ಇನ್ನು ಊರಿಗೆ ಹೋಗಬೇಕು ಅಂತಂದೆ. ನೋಡಿ ಮೂಟೆ ನಮ್ಮಪ್ಪ ತುಂಬ ಮಾವಿನಕಾಯಿ ತೊಗೊಂಬಂದು ಕೊಟ್ಟರು ನನಗೆ. ಸೊ ಈಗ ನಾನು ನನ್ನ ತಮ್ಮ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗಿ ಮತ್ತೆ ಇನ್ನು ಮನೆಗೆ ಹೋಗಿದ ತಕ್ಷಣ ಸಡನ್ನಾಗಿ ಮಳೆ ಬಂತು ನೋಡಿ. ಇಲ್ಲೊಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮೇಲೆ ಹತ್ತುತ್ತಾ ಇದ್ದೆ. ಸೊ ಒಂದು ವಿಡಿಯೋ ಮಾಡೋಣ ಅಂತ ನಾವು ಅಲ್ಲಿ ಯೋಚನೆ ಮಾಡ್ತಿದ್ವಿ, ಆಮೇಲೆ ಮಾಡೋಕ್ಕಾಗಲಿಲ್ಲ. ಸೊ ಟೈಮ್ ಆಯಿತು ಅಂದ್ಬಿಟ್ಟು ನಮ್ಮೂರಿಗೆ ಬಸ್ ಸ್ಟ್ಯಾಂಡಿಗೆ ಬಂದೆ ನಾನು. ಸೊ ಇವತ್ತು ಈವ್ನಿಂಗೇ ಹೋಗೋಣ ಅಂತ, ಯಾಕಂದರೆ ನಾಳೆ ಮಾರ್ನಿಂಗ್ ಮತ್ತೆ ಬೆಳಿಗ್ಗೆ ಎದ್ದು ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನೇ ಸ್ವಲ್ಪ ಲಗೇಜ್ ಬೇರೆ, ನಮ್ಮೂರಿಗೆ ಯಾವಾಗಾದರೂ ಬರಲಿ ನನ್ನ ಹತ್ರ ಲಗೇಜ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಆ ಲಗೇಜ್ನೆಲ್ಲ ತಗೊಂಡು ಈವ್ನಿಂಗೇ ಹೋದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನನಗೆ. ಸೊ ನನ್ನ ತಮ್ಮ ಡ್ರಾಪ್ ಮಾಡೋಕ್ಕೆ ಬಂದ, ಬಸ್ ಇನ್ನೂ ಬಂದಿಲ್ಲ. ಇಲ್ಲಾದರೆ ನಾವು KSRTC ಬಸ್ಗೆ ಹೋಗಬೇಕು ಗೈಸ್. ಇದೇ ಇವತ್ತಿನ ವಿಡಿಯೋ, ಮತ್ತೆ ಸಿಗೋಣ, ಬಾಯ್.